ಕಸ್ತೂರಿ ರಂಗನ್ ವರದಿಯನ್ನ ತಿರಸ್ಕರಿಸಬೇಕು ಅನ್ನೋದನ್ನ ಮತ್ತೊಮ್ಮೆ ಪರಿಶೀಲನೆ ನಡೆಸುವುದಾಗಿ ಹೇಳಿದ ಮುಖ್ಯಮಂತ್ರಿಯವರ ಹೇಳಿಕೆಯನ್ನ ಸ್ವಾಗತಿಸುತ್ತೇನೆ ಅಂತ ಕಾಂಗ್ರೆಸ್ ಮುಖಂಡ ನಾಪಂಡ ಮುತ್ತಪ್ಪ ಹೇಳಿದ್ದಾರೆ. ಪಶ್ಚಿಮ ಘಟ್ಟದ ಉಳಿವಿಗೆ ಮತ್ತು ಇಡೀ ದಕ್ಷಿಣ ಭಾರತದ ಸಕಲ ಜೀವಕೋಟಿಯ ಉಳಿವಿಗೆ ಪಶ್ಚಿಮ ಘಟ್ಟದ ಭವಿಷ್ಯ ನಿರ್ಧರಿಸುವ ಕಸ್ತೂರಿ ರಂಗನ್ ವರದಿ ಅನುಷ್ಠಾನ ಒಂದೇ ನಮ್ಮ ಮುಂದಿರುವ ಆಯ್ಕೆ. ಇಡೀ ಪಶ್ಚಿಮ ಘಟ್ಟದ ಎಲ್ಲ ನದಿ ತೊರೆಗಳು, ಕೆರೆಗಳು, ಬೆಟ್ಟ ಗುಡ್ಡಗಳ ಸೂಕ್ಷ್ಮತೆಗಳಿಂದ ಆಳವಾಗಿ ಅಧ್ಯಯನ ಮಾಡಿ ವಿವಿಧ ಕಾರಣಗಳಿಗೆ ಭೂಪರಿವರ್ತನೆಗೆ ಬಫರ್ ಝೋನ್ ಅನ್ನು ನಿಗದಿಪಡಿಸಬೇಕು. ಸಮಗ್ರ ಪ್ಲಾನ್ ಒಂದನ್ನು ತಯಾರಿಸಬೇಕು. ಅದಕ್ಕಾಗಿ ಲಭ್ಯವಿರುವ ಎಲ್ಲ ತಂತ್ರಜ್ಞಾನವನ್ನು ಬಳಸಿಕೊಂಡು ಸಿಡಿಪಿ ತರಹದ ಸಮಗ್ರ ಚಿತ್ರಣವೊಂದನ್ನು ತಯಾರಿಸಬೇಕು. ಅಂತಹ ಒಂದು ಪ್ಲಾನ್ ತಯಾರು ಮಾಡುವವರೆಗೂ ಯಾವುದೇ ಭೂಪರಿವರ್ತನೆಯಿಂದ ಸಂಪೂರ್ಣ ಪಶ್ಚಿಮ ಘಟ್ಟದಲ್ಲಿ ನಿಷೇಧ ಮಾಡಬೇಕು. ಇಲ್ಲದಿದ್ದಲ್ಲಿ ಬೆಟ್ಟ ಕುಸಿಯುವ, ನೆರೆ ಬರುವ, ನೀರಿನ ಸೆಲೆಗಳು ಬತ್ತಿ ಹೋಗುವ ಅಪಾಯಕಾರಿ ಸೂಕ್ಷ್ಮ ಪ್ರದೇಶಗಳನ್ನು ಗುರುತಿಸುವುದು ಕಷ್ಟವಾಗಲಿದೆ ಎಂದು ನಾಪಂಡ ಮುತ್ತಪ್ಪ ಅಭಿಪ್ರಾಯಪಟ್ಟಿದ್ದಾರೆ.